ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತಿನ ಲಾಗ್ ಅಂತ ಅಂದು ಹೇಳ್ರೆ ಡೈಲಿ ಲಾಗ್. ಆಫೀಸ್ ಕೆಲಸ ಎಲ್ಲ ಮುಗೀತು, ಮನೆಗೆ ಬಂದಮೇಲೆ ಅಂಥದ್ದೆಲ್ಲ ಕೆಲಸ ಇರುತ್ತಂದು ಹೇಳಿ ಹೇಳ್ತೆ. ಊರಾಗಿರುವತ್ತಿಗೆ ಅಮ್ಮ ಒಂದು ಕೆಲಸ ಹೇಳ್ರು ಮಾಡೋಕ್ಕೆ 10 ಸಲ ಯೋಚನೆ ಮಾಡ್ತಾಯಿದ್ದೆ. ಇಲ್ಲಾಂದ್ರೆ ಅಮ್ಮ ನೀನೇ ಮಾಡಂದು ಹೇಳಿಬಿಟ್ರೆ ಸಾಕಾಯ್ತು, ಪಾಪ ಅಮ್ಮನೇ ಮಾಡ್ತಾಯಿದ್ದೀಳ. ಬಟ್ ಈಗ ಬೆಂಗಳೂರಿಗೆ ಇದ್ದರೆ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಯಾರೂ ಮಾಡ್ಕೊಡೋ ಗೊತ್ತಿಲ್ಲ. ಈಗ ಅನಿಸುತ್ತೆ ಅಮ್ಮೆಲ್ಲ ಪಾಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು. ಅವರೆಲ್ಲ ಹೇಳೋತಿ ನಾವು ನೀನೇ ಮಾಡು, ನಾವು ಮಾಡೋದಿಲ್ಲ ಅಂತ ಹೇಳಿಬಿಟ್ರು ಪಾಪ ಅವರೇ ಮಾಡ್ತಾಯಿದ್ದೀರಾಯ್ತು. ಏನೋ ನಮ್ಮ ಮನೆ ಬಂದು ರೀಚ್ ಆದೆ. ಫಸ್ಟ್ ಮುಖ ಒಂದು ವಾಶ್ ಮಾಡ್ಕೊಂಡು ಬಿಡು ಅಂದ್ಕೊಂಡೆ. ಫುಲ್ ಶೆಕಿ ಎಲ್ಲ ಮರ್ರೆ, ಅದಕ್ಕೋಸ್ಕರ ಎಷ್ಟು ಸಲ ಮುಖ ವಾಶ್ ಮಾಡಿದ್ರು ಸಾಕಾತಿಲ್ಲ. ಈ ಶೆಕೆ ಕಂಡ್ರೆ ಒಂದೊಂದು ಸಲ ಅನಿಸುತ್ತೆ ಊರಾಗಿದ್ನೋ ಬೆಂಗಳೂರಾಗಿದ್ನೋ ಅನಿಸುತ್ತೆ. ಎಂತಕ್ಕಂತ ಹೇಳಿದ್ರೆ ಊರಾಗ ಎಷ್ಟು ಶೆಕೆ ಇರುತ್ತೋ ಅಷ್ಟೇ ಬೆಂಗಳೂರಾಗಿತ್ತು ಈಗ ಶೆಕೆ. ಹಾಗೆ ಮುಖನೂ ವಾಶ್ ಮಾಡ್ಕೊಂಡೆ, ಬೇಗ ಫ್ರೆಶ್ ಅಪ್ ಆಗಿಬಿಡುವ ಅಂತ ಹೇಳಿ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಅಲ್ಲಾರೆ ದೇವರಿಗೊಂದು ದೀಪ ಹಚ್ಚಿ ನಾನು ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಕ್ಕಂತಂದು ಹೇಳಿ ಬೆಳಿಗ್ಗೆ ಆಫೀಸಿಗೆ ಹೋಪತ್ತಿಗೆ ಅಲ್ಲಿ ಪಾತ್ರೆ ಎಲ್ಲ ಹಂಗಂಗೆ ಇಟ್ಟು ಹೊದ್ದೆ ಎಂಥದ್ದು ಕೆಲಸ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಗಡ್ಬಿಡಿ ಹೊತ್ತೆ ಎಷ್ಟು ಬೇಗ ಇದ್ರೂ ಕೆಲಸ ಅಂತೂ ಮುಗೋದಿಲ್ಲ. ಏನಂತ ಮಾಡಿದೆ ಅಂದರೆ ಫಸ್ಟ್ ಮನೆಯೆಲ್ಲ ಒಂದು ಸಲ ಕ್ಲೀನ್ ಮಾಡಿ ಗುಡಿಸ್ಕೊಂಡು ಒರೆಸ್ಬಿಡು ಅಂದ್ಕೊಂಡೆ. ಬೆಳಿಗ್ಗೆ ಅಂತೂ ಒರ್ಸೋಕ್ಕಾತಿಲ್ಲ, ಅದಕ್ಕೋಸ್ಕರ ನಾನು ಎಂಥ ಕೆಲಸ ಇದ್ದರೂ ಸಂಜೆನೇ ಬಂದು ಮಾಡ್ಕೊಂಬುದು. ನೀವು ಅನ್ಕೊಂಬ್ರಿ ಇಷ್ಟೇ ಸ್ವಲ್ಪ ನೀವು ಒರೆಸೋದಾ ಸ್ವಲ್ಪ ಗುಡಿಸೋದಾ ಅಂತ ಹೇಳಿ ಅನ್ಕೊಂಬ್ರಿ. ಇಲ್ಲ, ಅದು ಲಾಂಗ್ ಹತ್ತು ವೀಡಿಯೋ ತುಂಬ ಲೆಂದಿ ಹತ್ತಂದೇಳಿ ಶಾರ್ಟ್ ಕಟ್ ಮಾಡೋದು. ಹಾಗೆ ದೇವರಿಗೆಲ್ಲ ದೀಪ ಹಚ್ಚಿ ನನ್ನ ಕೆಲಸ ಸ್ಟಾರ್ಟ್ ಆಯ್ತು. ಈಗ ಫಸ್ಟ್ ಪಾತ್ರೆ ಎಲ್ಲ ಇತ್ತು, ಫಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ರೆ ಅರ್ಧ ಕೆಲಸ ಫಿನಿಶ್ ಆದಂಗೆ. ನನಗೆ ಎಲ್ಲ ಕೆಲಸ ಮಾಡೋಕ್ಕೂ ಇಷ್ಟ. ಈ ಪಾತ್ರೆ ವಾಶ್ ಮಾಡೋದಂದ್ರೆ ನಂಗೆ ಅದು ಇಷ್ಟನೇ ಅಲ್ಲ ಆ ಕೆಲಸ. ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿ ಆಯ್ತು. ಈಗ ರೈಸ್ ಮಾಡು ಅಂತ ಹೇಳಿ ರೈಸ್ ಮಾಡ್ತಾಯಿದ್ದೆ. ಬೆಳಗ್ಗೆ ಮಾಡೋದು ರೈಸ್ ಎಲ್ಲ ಖಾಲಿ ಐತೆ. ಎಂತಕ್ಕಂತ ಹೇಳಿದ್ರೆ ಆಫ್ಟರ್ನೂನ್ ಊಟ ಮಾಡಿನಲ್ಲ, ಹಂಗಾಗಿ ಜಾಸ್ತಿ ಮಾಡೋದಿಲ್ಲ. ಎಂತಕ್ಕಂತ ಹೇಳಿದ್ರೆ ವೇಸ್ಟ್ ಆಗ್ತದೆ, ಎಷ್ಟು ಬೇಕೋ ಅಷ್ಟೇ. ರಾತ್ರಿ 1 ಕಪ್ ಆಪಷ್ಟು ರೈಸ್ ಮಾಡ್ಕೊತ ಇದ್ದೆ. ನೀವು ಎಲ್ಲ ಆಫೀಸಿಂದ ಕೆಲಸ ಎಲ್ಲ ಮುಗಿಸ್ಕೊಬಂದ್ರೆ ನೀವು ಇಷ್ಟೇ ಎಲ್ಲ ಕೆಲಸ ಮಾಡ್ತೀರಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ನಾನು ಇದು ಫನ್ನಿಯಾಗಿ ಕೇಂಡದು ಮಾತಷ್ಟೇ ನಿಮಗೆ. ನೀವು ಒಂದು ಕಮೆಂಟ್ ಹಾಕಿ ನೋಡು, ನೀವೆಲ್ಲ ನನಗಿಂತನೂ ಜಾಸ್ತಿ ಕೆಲಸ ಮಾಡ್ತೀರಿ ಇಲ್ಲ ಅಂತ ಹೇಳಿ ಕಾಂಬ. ನಿಮಗೆಲ್ಲ ಒಂದು ಕ್ವಶನ್ ಕೇಳ್ತೆ ನಾನು, ನೀವೆಲ್ಲ ನಿಜ ಹೇಳ್ಕ. ಊರಾಗೆಲ್ಲ ಇರುವತ್ತಿಗೆ ಅಮ್ಮೆಲ್ಲ ಹೇಳೋದು ಕೆಲಸ ಎಲ್ಲ ನೀವು ಬೇಗ ಮಾಡ್ತಾಯಿದ್ರಿ. ಈಗ ಬೆಂಗಳೂರಾಗೆಲ್ಲ ಇರುವತ್ತಿಗೆ ಇಷ್ಟು ನಾವು ನಮ್ಮ ಕೆಲಸ ಮಾಡ್ಕೊಂತವಲೆ, ಊರಾಗೆಲ್ಲ ಹೇಳ್ದತ್ತಿಗೂ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರಿಯಾ ಅಂತ ಹೇಳಿ ನಂದೇ ಒಂದು ಕ್ವಶನ್ ನಿಮಗೆ. ಸಾರು ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ ಬೆಳಗ್ಗೆನೇ ಚಿಕನ್ ಸಾರು ಮಾಡಿದ್ದೆ ಆಯಿತು. ಅದು ನೈಟ್ ಇದ್ದಿತ್ತು, ಅದನ್ನೇ ಹಾಕ್ಕೊಂಡು ಊಟ ಮಾಡುವ ಅಂತ ಹೇಳಿ ಅದನ್ನೇ ಬಿಸಿ ಮಾಡಿದೆ. ಕಡೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಆಯಿತು. ಅದನ್ನೆಲ್ಲ ನೀಟಾಗಿ ಒಂದು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಬೇಗ ಬಟ್ಟೆ ಎಲ್ಲ ಸಿಗುತ್ತಲ್ಲ, ಇಲ್ಲ ಅಂತ ಹೇಳಿದ್ರೆ ಹುಡುಕ್ತಾ ಇರಬೇಕು. ಹಾಗೆ ಫೋಲ್ಡ್ ಮಾಡೋದು ಬಟ್ಟೆ ಎಲ್ಲ ಒಂದು ವಾರ್ಡ್ರೋಬಾಗೆ ಇಟ್ಟೆ. ಅಷ್ಟರೊಳಗೆ ಇಲ್ಲ ಅನ್ನನೂ ಆಯಿತು. ಹಾಗೆ ಅನ್ನನೂ ಆಯ್ತಲ್ಲ, ಅಲ್ಲೇ ಗ್ಯಾಸ್ ಒಂದು ಆಫ್ ಮಾಡಿ ಸ್ವಲ್ಪ ಹೊತ್ತು ಬಂದ್ರಲ್ಲಿ ಸ್ವಲ್ಪನೂ ಕೂತ್ಕೊಂಡ್ಲೇ ಇಲ್ಲ. ಫುಲ್ ಕೆಲಸನೇ ಆತ. ಒಂದು 10 ನಿಮಿಷ ಔಟ್ಸೈಡ್ ಕೂತ್ಕೊಂಬ ಅಂತ ಹೇಳಿ ಔಟ್ಸೈಡ್ ಬಂದೆ. ಔಟ್ಸೈಡ್ ಬಂದು ಸುಮ್ಮನೆ ಟೈಮ್ ಪಾಸ್ ಅಂತೂ ಮಾಡ್ತಾ ಕೂತ್ಕೊಂಡದಲ್ಲ. ಯೂಟ್ಯೂಬಿನ ವೀಡಿಯೋ ಎಲ್ಲ ಸುಮಾರು ಇದ್ದಿತ್ತು, ಅದೆಲ್ಲ ಎಡಿಟ್ ಮಾಡೋಕ್ಕಿತ್ತು, ವಾಯ್ಸ್ ಕೊಡೋಕ್ಕಿತ್ತು. ಹಾಗಾಗಿ ಬೇಗ ಒಂದು ಎಡಿಟಿಂಗ್ ಒಂದು ಮುಗಿಸ್ಕೊಂಬ ಅಂತ ಹೇಳಿ ಎಡಿಟಿಂಗ್ ಒಂದು ಮಾಡ್ತಾಯಿದ್ದೆ. ಅಷ್ಟರೊಳಗೆ ಟೀ ಕುಡಿಕಂದು ಹೇಳಿ ಅನ್ನಿಸ್ತು. ಕಡೆಗೆ ಟೀ ಮಾಡ್ಕೊಂಡೆ ನೆಕ್ಸ್ಟ್ ಕಂಟಿನ್ಯೂ ಮಾಡುವ ಎಡಿಟಿಂಗ್ ಅಂತ ಹೇಳಿ ಟೀ ಮಾಡ್ಕೊತ ಇದ್ದೆ. ನೀವು ಅನ್ಕೊಂಬ್ರಿ ಅಂತ ಗ್ಯಾಸಾಗಿ ಟೀ ಮಾಡೋದಿಲ್ಲ ಅಂತ ಹೇಳಿ, ಹಾಗಂತ ಇಲ್ಲ, ಜಸ್ಟ್ ಬ್ಲ್ಯಾಕ್ ಟೀ ಅಷ್ಟೇ. ಇದು ಸಿಂಪಲ್ಲಾಗಿ ಮಾಡ್ಕೊಂಡು ಬ್ಲ್ಯಾಕ್ ಟೀ. ಇದಕ್ಕೆ ಅಂತ ಜಾಸ್ತಿ ಅಂತ ಹಾಕೋಕ್ಕಾತಿಲ್ಲ. ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಟೀ ಪೌಡ್ರ್ ಹಾಕಿದೆ. ಕಡೆಗೆ ಒಂದು 2 ಟೇಬಲ್ ಸ್ಪೂನ್ ಫಸ್ಟ್ ಸಕ್ಕರೆ ಹಾಕಿ ಹೀಟ್ ವಾಟ್ರ್ ಇದೆಯಲ್ಲ ಅದನ್ನು ಹಾಕಿಬಿಡ್ತೆ ಅಷ್ಟೇ, ಮತ್ತೆಂಥದ್ದು ಇಲ್ಲ. ಇದಂದರೆ ಜಸ್ಟ್ ಮೈಂಡ್ ರಿಲೀಫ್ ಆಗಲಿ ಅಂತ ಹೇಳಿ ನಾನೇ ಮಾಡ್ಕೊಂಬುದು. ಹಾಗೆ ಟೀ ಮಾಡಿ ಆಯಿತಾ. ಔಟ್ಸೈಡ್ ಕೂತ್ಕೊ ಕುಡಿಯೋ ಅಂತ ಹೇಳಿ ಔಟ್ಸೈಡೇ ಹೋಗ್ತಾ ಇದೆ. ಅಂತಕ್ಕಂತ ಹೇಳಿದ್ರೆ ಅದು ನನ್ನ ಫೇವ್ರೆಟ್ ಪ್ಲೇಸ್. ಅಲ್ಲಿ ಕೂತ್ಕೊಂಡ್ರೆ ಫುಲ್ ಒಳ್ಳೆ ಗಾಳಿ ಬೀಸ್ತಾ ಇರುತ್ತೆ. ಔಟ್ಸೈಡಾಗೂ ಹಾಗೆ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರುತ್ತಲ್ಲ, ಒಂಥರ ಖುಷಿ ಆಯ್ತು. ನಾವು ಮಾಡೋದು ಟೀ ನನಗೆ ಖುಷಿ ಆಗಿಬಿಟ್ರೆ ಬೇರೆಯವ್ರಿಗಂತೂ ಖುಷಿ ಆಗ್ತಿಲ್ಲ. ಹಾಗೆ ಟೀ ಎಲ್ಲ ಕುಡ್ದು ಸ್ವಲ್ಪ ಹೊತ್ತು ಅಲ್ಲೇ ಜಸ್ಟ್ ವಾಕ್ ಮಾಡಿ ಊಟ ಮಾಡುವ ಅಂತ ಹೇಳಿ ಊಟಕ್ಕೆ ಬಂದೆ. ಅನ್ನ ಚಿಕನ್ ಸಾರು ಮಾಡಿದೆ ಆಯಿತು. ಚಿಕನ್ ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ. ಇದು ಇವತ್ತಿನ ನನ್ನ ನೈಟ್ ಡಿನ್ನರ್ ಆಗಿದ್ದಿತ್ತು.
ಆರು ಚಿಕನ್ ಸಾರು ಸೂಪರ್ ಮಾಡ್ತೀನಿ ಅನ್ಕೊಂಬ್ರಿ. ಅಯ್ಯೋ ಇವಳು ಇಷ್ಟು ಸಿಂಪಲಾಗಿ ಟೀ ಮಾಡ್ತಿಲ್ಲ, ಇವಳಿಗೆ ಅಷ್ಟೇನು ಕುಕ್ಕಿಂಗ್ ಮಾಡೋಕೆ ಬರ್ತಿಲ್ಲ ಅಂತ ಹೇಳಿ ಅನ್ಕೊಂಬ್ರಿ. ನಂಗೆ ಕುಕ್ಕಿಂಗ್ ಅಂತೂ ಸೂಪರಾಗಿ ಮಾಡುವ ಆತ. ನಾ ಮಾಡೋದು ಕುಕ್ಕಿಂಗ್ ಆಲ್ರೆಡಿ ನನ್ನ ಫ್ಯಾಮಿಲಿ ಎಲ್ಲ ತಿಂದಿರೋ, ಎಲ್ಲರೂ ಒಳ್ಳೆ ಅಂತಂದು ಹೇಳಿ ಹೇಳ್ತಾರೆ. ಹಾಗೆ ಊಟ ಎಲ್ಲ ಆದ್ಮೇಲೆ ಸೌತೆಕಾಯಿ ಇದ್ದಿತ್ತಾಯ್ತು, ಹಾಗೆ ಸೌತೆಕಾಯಿನೂ ಒಂದು ಕಟ್ ಮಾಡಿ ತಿಂದೆ. ನೀವೆಲ್ಲರೂ ಚಾನಲಿಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ, ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ನಾನು ಅನ್ಕೊಂಡೇ ಇರಲಿಲ್ಲ. ಆಯ್ತು, ನಾನು ಇಂಥ ವೀಡಿಯೋ ಹಾಕಿದ್ರು ನಿಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳಿ ನಂಬಿಕೆ ಮೇಲೆ ನಾವು ಹಾಕ್ತಾ ಇರೋದು. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಊಟ ಆಯಿತು, ಒಂದು 10-15 ನಿಮಿಷ ವಾಕ್ ಮಾಡುವ ಅಂತ ಹೇಳಿ ಔಟ್ಸೈಡ್ ಬಂದು ವಾಕ್ ಮಾಡ್ತಾ ಇದ್ದೆ. ಹಾಗೆ ನಾನಿರೋ ಮನೆಗೆ ಫುಲ್ ಗಿಡ ಇತ್ತು, ಸುತ್ತ ಗಿಡ ನೆಟ್ಟಿರೋರ ಎಲ್ಲ ಪಾಟ್ಸಾಗಿ ಡಿಫ್ರೆಂಟ್ ಟೈಪ್. ಅದಕ್ಕೆ ಆಮ್ಕೆ ಒಂಥರ ಖುಷಿ ಆಯ್ತು, ಎಲ್ಲೋ ಊರಲ್ಲೇ ಇದ್ದೆ ಅನ್ನುವಂಥ ಫೀಲ್ ಅಷ್ಟು ಲೈಕ್ ಇತ್ತು. ಹಾಗೆ ಔಟ್ಸೈಡ್ ವಾಕ್ ಮಾಡೋಕ್ಕೂ ಒಳ್ಳೆ ಆಯ್ತು, ಫುಲ್ ಗಾಳಿ ಬೀಸ್ತಾ ಇರುತ್ತಲ್ಲ ಒಳ್ಳೆ ಆಯ್ತು. ಅದೀಗ ಫುಲ್ ಶೆಕಿ, ಒಳಗೆ ಇರೋಕೆ ಆಗ್ತಿಲ್ಲ ಅಷ್ಟು ಶೆಕಿ. ಔಟ್ಸೈಡ್ ಇದ್ರೆ ಒಂಥರ ಫ್ರೆಶ್ ಫೀಲ್. ಹಾಗೆ ಒಂದು 10-15 ನಿಮಿಷ ವಾಕ್ ಮಾಡಿ ಒಳಗೆ ಬಂದು ನಂದು ಮನಿ ಪ್ಲ್ಯಾಂಟ್ ಇತ್ತು, ಅದಕ್ಕೊಂದು ನೀರು ಹಾಕಿ ಅದು ಒಳ್ಳೆ ರೀತಿ ಗ್ರೋ ಆತಾಯಿತ್ತು. ಕೆಲವ್ರು ಅನ್ಕೊಂಡ್ರು ಮನಿ ಪ್ಲ್ಯಾಂಟ್ ಫುಲ್ ಗ್ರೋ ಆದರೆ ಅಮೌಂಟ್ ಬರುತ್ತಾ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಅದು ಹೌದೋ ಅಲ್ವೋ ನಂಗಂತೂ ಗೊತ್ತಿಲ್ಲ. ನನ್ನ ಖುಷಿಗೋಸ್ಕರ ಆ ಗಿಡನ ರೂಮಲ್ಲಿ ಇಟ್ಕೊಂಡಿದ್ದಿತ್ತು. ಅದಕ್ಕೆ ಹಾಗೆ ಒಂದು ಸುಂದರವಾಗಿ ಒಂದು ಲೈಟ್ ಸೆಟ್ಟಿಂಗ್ ಕೂಡ ಹಾಕಿದ್ದೆ. ಇದು ಇವತ್ತಿನ ವೀಡಿಯೋ ಆಯಿತು. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಾಗ ಮತ್ತೆ ಸಿಗ್ತೆ. ಅಲ್ಲಿವರೆಗೂ ಎಲ್ಲ ಖುಷಿಯಾಗಿರಿ. ಥ್ಯಾಂಕ್ ಯು.